ಆತ್ಮೀಯ ಶಿಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯ ಗುರುಗಳು SATS ಮುಖಾಂತರ 2023-24ನೇ ಸಾಲಿಗೆ ಪಠ್ಯ ಪುಸ್ತಕದ ಹಣವನ್ನು ಪೇಮೆಂಟ್ ಗೇಟ್ವೇ ಮೂಲಕ ಹೇಗೆ ತುಂಬುವುದು ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ನಾವು ಮೊದಲಿಗೆ SATSನಲ್ಲಿ ಲಾಗಿನ್ ಆಗಬೇಕು. SATSನಲ್ಲಿ ಲಾಗಿನ್ ಆದ ನಂತರ ಎಡಗಡೆ ಕಾಣುವ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಸೆಕ್ಷನ್ಗೆ ಹೋಗಿ ಆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ನಲ್ಲಿ ಕೊನೆಯಲ್ಲಿ ಇರ್ತಕ್ಕಂಥ ಪೇಮೆಂಟ್ ಫಾರ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಪೇಮೆಂಟ್ ಫಾರ್ ಇಂಡೆಂಟ್ ಟೆಕ್ಸ್ಟ್ ಬುಕ್ ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗಿದ್ದು ಅಲ್ಲಿ 3 ರೀತಿಯಾದಂಥ ಮಾಹಿತಿಗಳನ್ನ ನಾವು ನೋಡ್ತಾ ಇದ್ದೇವೆ. ಮೊದಲನೆಯದು ಪೇಮೆಂಟ್ ಹಿಸ್ಟ್ರಿ, ಎರಡನೆಯದು ಚೆಕ್ ಪೆಂಡಿಂಗ್ ಸ್ಟೇಟಸ್, ಮೂರನೆಯದು ಮೇಕ್ ನ್ಯೂ ಪೇಮೆಂಟ್ ಅಂತಕ್ಕಂಥ 3 ಆಪ್ಷನ್ಗಳನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಮೂರನೇ ಆಪ್ಷನ್ ಆಗಿರ್ತಕ್ಕಂಥ ಮೇಕ್ ನ್ಯೂ ಪೇಮೆಂಟ್ ಅಂತಕ್ಕಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಆಗ ಮತ್ತೊಂದು ಪೇಜ್ ಓಪನ್ ಆಗುತ್ತದೆ. ಮೇಕ್ ನ್ಯೂ ಪೇಮೆಂಟ್ ಫಾರ್ ಅಕಾಡೆಮಿಕ್ ಇಯರ್ 2024-25 ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗಿದ್ದು ಅಲ್ಲಿ ಒಂದು ಸೂಚನೆ ಬರ್ತಾ ಇದೆ, ಟೆಕ್ಸ್ಟ್ ಬುಕ್ ಸ್ಕೂಲ್ ಇಂಡೆಂಟ್ ಪೇಮೆಂಟ್ ಪ್ರೋಸೆಸ್ ಫಾರ್ ದಿ ಅಕಾಡೆಮಿಕ್ ಇಯರ್ 2024-25 ಕೆಪ್ಟ್ ಟಿಲ್ 7th January 2024 ಅಂತಕ್ಕಂಥ ಒಂದು ನೋಟ್ ಬರ್ತಾ ಇದ್ದು ಆ ನೋಟನ್ನು ಗಮನಿಸಿಕೊಂಡು ಕೆಳಗಡೆ ಅಕಾಡೆಮಿಕ್ ಇಯರ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಅನ್ನು ನೋಡ್ತಾ ಇದ್ದೀರಿ. ಆ ಬಾಕ್ಸ್ನಲ್ಲಿ ಸೀರಿಯಲ್ ನಂಬರ್, ಟೋಟಲ್ ಟೈಟಲ್ಸ್, ಟೋಟಲ್ ಸೇಲ್ ಬುಕ್ಸ್, ಟೋಟಲ್ RTE ಬುಕ್ಸ್, ಟೋಟಲ್ ಅಮೌಂಟ್, ಕನ್ಸೆಷನ್ 100% ಫಾರ್ RTE ಬುಕ್ಸ್, ಟೋಟಲ್ ಪೇಮೆಂಟ್ ಪೇಯಬಲ್, ಅಡ್ವಾನ್ಸ್ ಪೇಮೆಂಟ್ ಪೇಯಬಲ್, ಅಡ್ವಾನ್ಸ್ ಅಮೌಂಟ್ ಆಲ್ರೆಡಿ ಪೇಯ್ಡ್ ಅಂತಕ್ಕಂಥ ಜೊತೆಗೆ ಕೊನೆಯಲ್ಲಿ ಅಮೌಂಟ್ ಪೇಯಬಲ್ ಅಂತಕ್ಕಂಥ ಆಪ್ಷನ್ಗಳನ್ನು ನೋಡ್ತಾ ಇದ್ದೀರಿ. ಸ್ಕ್ರಾಲ್ ಡೌನ್ ಮಾಡಿದಾಗ ಕೆಳಗಡೆ ಮೇಕ್ ಪೇಮೆಂಟ್ ಅಂತಕ್ಕಂಥ ಒಂದು ಆಪ್ಷನ್ ಕಾಣಿಸುತ್ತದೆ. ಈ ಮೇಕ್ ಪೇಮೆಂಟ್ ಅಂತಕ್ಕಂಥ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತದೆ. ಮೇಕ್ ಪೇಮೆಂಟ್ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಪಾಪಪ್ ಬ್ಲಾಕ್ ಅಂತಕ್ಕಂಥ ಆಪ್ಷನ್ ಬಂದಿದ್ದು ಮೇಲ್ಗಡೆ ನೋಡ್ತಾ ಇದ್ದೀರಿ. ಅಲ್ಲಿ ನಾವು ಆಲ್ವೇಸ್ ಅಲೋ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡನ್ ಅನ್ನು ಕ್ಲಿಕ್ ಮಾಡಬೇಕು. ಮಾಡಿ ಮೇಕ್ ಪೇಮೆಂಟ್ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ ಆರ್ ಶೂರ್ ಯು ವಾಂಟ್ ಟು ಅಲ್ಲಿ ಓಕೆ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಅಲ್ಲಿ ನಮಗೆ ಒಂದು ದ ಕರ್ನಾಟಕ ಟೆಕ್ಸ್ಟ್ ಬುಕ್ ಅಂತಕ್ಕಂಥ ಪೇಮೆಂಟ್ ಗೇಟ್ವೇ ಓಪನ್ ಆಗಿದ್ದು ಅಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದಾಗ ನೀವು ಅಲ್ಲಿ ನೋಡಬಹುದು. ಅಲ್ಲಿ ಪೇಮೆಂಟ್ ಆಪ್ಷನ್ಗಳಲ್ಲಿ ಡೆಬಿಟ್ ಕಾರ್ಡ್ ಅಂತಕ್ಕಂಥ ಎರಡನೇ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಎರಡನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನೆಟ್ ಬ್ಯಾಂಕಿಂಗ್ ಮುಖಾಂತರ ಕೂಡ ನಾವು ಹಣವನ್ನು ಜಮೆ ಮಾಡ್ಬೋದು. ಆದರೆ ನಾವು ಸರಳವಾಗಿ ಡೆಬಿಟ್ ಕಾರ್ಡ್ ಮುಖಾಂತರ ಹಣವನ್ನು ಜಮೆ ಮಾಡುವ ಸಲುವಾಗಿ ಕೆಳಗಡೆ ಕಾಣುವ ಆಪ್ಷನ್ಗಳಲ್ಲಿ ಎರಡನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಎರಡನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಅಲ್ಲಿ ATM ಕಾರ್ಡ್ ಮೇಲೆ ಕಾಣಿಸ್ತಿರ್ತಕ್ಕಂಥ ಒಟ್ಟು 16 ಅಂಕಿಗಳನ್ನು ಹಾಗೂ ಕೆಳಗಡೆ ಕಾಣುವ ವ್ಯಾಲಿಡ್ ಅಪ್ ಟು ಅಂತಕ್ಕಂಥ ಅಲ್ಲಿ ಇರತಕ್ಕಂಥ ತಿಂಗಳ ಸಂಖ್ಯೆ ಮತ್ತು ವರ್ಷದ ಸಂಖ್ಯೆಗಳನ್ನು 4 ಅಂಕಿಗಳನ್ನು ಎಂಟ್ರಿ ಮಾಡಿ ಹಾಗೂ ಕಾರ್ಡ್ನ ಹಿಂದ್ಗಡೆ ಕಾಣ್ತಿರ್ತಕ್ಕಂಥ CVV ಸಂಖ್ಯೆಯ 3 ಸಂಖ್ಯೆಗಳನ್ನು ನಾವು ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ಪೇಮೆಂಟ್ ಪ್ರೋಸೆಸ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತದೆ. ಆ OTPಯನ್ನು ನೀವು ಇಲ್ಲಿ ಕೆಳಗಡೆ ಕಾಣುವ ಎಂಟರ್ OTP ಅಂತಕ್ಕಂಥ ಆಪ್ಷನ್ನಲ್ಲಿ ಮೊಬೈಲ್ಗೆ ಬಂದಿರತಕ್ಕಂಥ OTPಯನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ಕೆಳಗಡೆ ಕಾಣುವ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಮಾಡಿದಾಗ ನಿಮಗೆ ಅದು ನಿಮ್ಮ ಅಕೌಂಟ್ನಲ್ಲಿ ಹಣ ಕಟ್ಟಾಗಿ ಈ ಪೇಮೆಂಟ್ ಸಕ್ಸಸ್ ಆಗುತ್ತದೆ. ನೀವು ಮತ್ತೊಮ್ಮೆ SATSಗೆ ಲಾಗೌಟ್ ಆಗಿ ಮತ್ತೊಮ್ಮೆ ಲಾಗಿನ್ ಆಗಿ ಮತ್ತೆ ಅದೇ ಸೇಮ್ ಪ್ರೊಸೆಸ್ ಆಗಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ಗೆ ಹೋಗಿ ಅಲ್ಲಿ ಪೇಮೆಂಟ್ ಸೆಕ್ಷನ್ಗೆ ಹೋದಾಗ ಅಲ್ಲಿ ಪೇಮೆಂಟ್ ಹಿಸ್ಟ್ರಿಯನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಪೇಮೆಂಟ್ ಹಿಸ್ಟ್ರಿ ಓಪನ್ ಆಗಿ ಅಲ್ಲಿ ಕೆಳಗಡೆ ನಿಮಗೆ ರಿಸಿಪ್ಟ್ ದೊರಕುತ್ತದೆ. ಅಂದರೆ ಸಕ್ಸಸ್ ಅಂತಕ್ಕಂಥ ಮಾಹಿತಿ ಬಂದಿರುತ್ತದೆ. ನೀವು ಬಲಗಡೆ ಕಾಣುವ ಆಪ್ಷನ್ ಮೇಲೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಆ ರಿಪೋರ್ಟನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಮಾಡಿಕೊಳ್ಳಬಹುದು. ಮಾಡಿಕೊಂಡು ನಿಮ್ಮ ಶಾಲೆಯ ಜಾವಕ್ ಫೈಲ್ನಲ್ಲಿ ಎಂಟ್ರಿ ಮಾಡಿಟ್ಟುಕೊಳ್ಳಬಹುದು. ಜೊತೆಗೆ ಒಂದು ಕಾಪಿಯನ್ನು ಟೆಕ್ಸ್ಟ್ ಬುಕ್ ನೋಡಲ್ ಆಫೀಸರ್ ಅವರಿಗೆ ನೀಡಲಿಕ್ಕೆ ನಿಮಗೆ ಸಹಾಯವಾಗುತ್ತದೆ. ಈ ತೆರನಾಗಿ ನೀವು ಅನ್ಎಡೆಡ್ ಅಂದರೆ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯವರು ಹೇಗೆ ಪೇಮೆಂಟ್ ಗೇಟ್ವೇ ಮೂಲಕ ಹಣವನ್ನು ಸಂದಾಯ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡಿದ್ರಿ. ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ
ಬೆಲ್ ಐಕನ್ನ ಕ್ಲಿಕ್ ಮಾಡುವ ಮೂಲಕ ನಮ್ಮ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಧನ್ಯವಾದಗಳು.